ಸರಿ ಸರ್, ಈಗ ಒಂದು ವಿಡಿಯೋ ಮಾಡ್ಬಿಡೋಣ. ಸರಿ, ಓಕೆನಾ? ನೀವು ಆಸ್ ಎ ಕಸ್ಟಮರ್ ಆಗಿ ಈ ವಿಚಾರವಾಗಿ ಟರ್ನರ್ ಅನ್ನೋ ಅಪ್ಲಿಕೇಶನ್ ಇದು ನಿಮಗೆ ಸರಿ ಅನ್ಸುತ್ತೋ, ಲೀಗಲ್ಲ ಇಲ್ಲಿಗಲ್ಲ, ನಿಮ್ಗೇನು ಅನ್ಸುತ್ತೆ ಅದನ್ನ ನೀವು ಹೇಳಿ ಸರ್. ಇಲ್ಲಿದೆ, ಆಲ್ರೆಡಿ ವಿಡಿಯೋ ಆಗ್ತಾ ಇದೆ. ಹಾಂ ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಚಾಲಕ ಮಿತ್ರ ನಾಗೇಶ್ ಗೌಡಕ್ಕೆ ಹೆಚ್ಚು ನೋಡಿ ಒಂದು ಏರ್ಪೋರ್ಟಿಂದ ಪಿಕಪ್ ಮಾಡ್ಕೊಂಬಂದೆ. ಇವರು ನಮಗೆ ಲಾಸ್ಟ್ ಟೈಮು ಕೂಡ 2 ಸಲ ಈ ಕಡೆಯಿಂದ ಏರ್ಪೋರ್ಟಿಂದ ಇಲ್ಲಿಗೆ ಕೂಡ ಕರ್ಕೊಂಬಂದಿದ್ರು. ನಮ್ಮ ಹೆಸರು ಇವರು ನಮ್ಮ ಸರ್ ಹೆಸರು ಸರ್ ಹೇಳ್ಬಿಡಿ ಸರ್ ಒಂಚೂರು. ಸೌರಭ್ ಹಂಗೆ ಇರಲಿ, ಅದು ಅಲ್ಲಾಡಿದ್ರೆ ಇದಾಗುತ್ತೆ. ಸೌರಭ್ ಅಂತ ಇವ್ರ ಹೆಸರು. ಒಬ್ಬರು ಆ್ಯಕ್ಚುಲಿ ಯಾವುದು ಸಾಫ್ಟ್ವೇರ್ ಅಲ್ಲ ಸರ್, ಸಾಫ್ಟ್ವೇರಲ್ಲಿ ವರ್ಕ್ ಮಾಡ್ತಾರೆ. ನನಗೆ ಫೇಸ್ಬುಕ್ಕಲ್ಲಿ ನನ್ನನ್ನು ನೋಡಿ ಅದನ್ನು ಫಾಲೋ ಮಾಡಿಕೊಂಡು ನನ್ನ ನಂಬರ್ ಹೆಂಗೋ ತಗೊಂಡು ಫೋನ್ ಮಾಡಿ ನನ್ನ ಇವರ ಒಂದು ಇಂಟ್ರಾಕ್ಟ್ ಆಗಿದೆ. ನಾವು ಒಂದು 2 ಸಲ ಏರ್ಪೋರ್ಟ್ಗೆ ಹೋಗಿ ಕರ್ಕೊಂಡೆಲ್ಲ ಬಂದಿದ್ದೀನಿ. ಇವತ್ತು ಆ್ಯಕ್ಚುಲಿ ಅವರು ನಾನು ಲಾಸ್ಟ್ ಟೈಮೇ ವೀಡಿಯೋ ಮಾಡಬೇಕಾಯ್ತು, ಆದರೆ ನನಗೂ ಅವ್ರಿಗೂ ಒಂದು ಚಾಲೆಂಜಿಂಗ್ ಇತ್ತು. ಏನು ಅಂದರೆ, ನೀವು ಕೊಡೋ ಬಿಲ್ಲು ನಮ್ಮ ಕಂಪ್ನಿಲಿ ಕ್ಲೈಮ್ ಆಗುತ್ತಾ ಅನ್ನೋದು ಅವ್ರದ್ದು ಕ್ವಶನ್ ಇತ್ತು. ಸರಿ ಸರ್ ಆಯಿತು ಅಂತ ಹೇಳ್ಬಿಟ್ಟು ನಾನು ಆ ಒಂದು ಇನ್ವಾಯ್ಸನ್ನು ಕೂಡ ಕಳಿಸಿದ್ದೆ ನಿಮಗೆ. ನಾನೇನು ತೋರಿಸ್ತೀನಿ ಅದು ಇನ್ವಾಯ್ಸು ಅವ್ರಿಗೆ ಕಂಪ್ಲೀಟಾಗಿ ಅವ್ರ ಕಂಪ್ನಿ ಕಡೆಯಿಂದ ಅಪ್ರೂವಲ್ ಸಿಕ್ಕಿದೆ ಸರ್. ಸೊ ಈಗ ನೀವು ಕಸ್ಟಮರ್ಗೆ ನೀವು ಹೇಳೋದಾದ್ರೆ, ಇನ್ನೊಬ್ರು ನಿಮ್ಮ ಥರ ಇರುವಂಥ ಪ್ಯಾಸೆಂಜರ್ಗೆ ಆ ಒಂದು ವರ್ಕೌಟ್ ಅಂದರೆ ಯಾವುದೇ ಒಂದು ಕಂಪ್ನಿನ ಅದು ಕ್ಲೈಮ್ ಆಗುತ್ತೆ ಅನ್ನೋದಕ್ಕೆ ನಿಮ್ಮ ಕಡೆಯಿಂದ ಅದು ಏನು ಹೇಳ್ತೀರಾ ಸರ್? ಅದಕ್ಕೆ ನಂದು MNC ಆಗಿರೋದ್ರಿಂದ ನಮ್ಮ ಕಂಪನಿಯಲ್ಲಿ ಅದು ವರ್ಕ್ ಆಗಿದೆ ಅಂದ್ರೆ 90% ಬೇರೆ ಎಲ್ಲಾ 99% ಎಲ್ಲಾ ಕಂಪನಿಯಲ್ಲೂ ವರ್ಕ್ ಆಗುತ್ತೆ. ಸೊ ಕಂಪನಿಗೆ ಆ ಬಿಲ್ ನೀವೇನ್ ಕೊಡ್ತಿದ್ದೀರೋ ಅದು ಕರೆಕ್ಟ್ ಆಗಿದೆ ಅಂತ ಅರ್ಥ. ವಿತ್ ಆಡಿಟ್ ಹೋಗುತ್ತೆ. ಸೊ ನಮ್ದು ಫಸ್ಟ್ ಲೆವೆಲ್ ಆಡಿಟ್ ಅಂತೂ ಅದು ಕ್ಲಿಯರ್ ಆಗಿದೆ. ನಮ್ಗೆ ಅದ್ರ ದುಡ್ಡು ವಾಪಸ್ ಬಂದಿದೆ. ಸೊ ಏನು ಪ್ರಾಬ್ಲಮ್ ಇಲ್ಲ, ಎಲ್ರೂ ಅದನ್ನ ಯೂಸ್ ಮಾಡಬಹುದು. ಅಂದ್ರೆ ನೀವು ಏನು ಇವಾಗ ಓಲಾ ಅಲ್ಲಿ ಏನ್ ನಿಮಗ್ ಬಿಲ್ ತೋರಿಸುತ್ತೋ ಅದೇ ತರ, ಅಥವಾ ಊಬರ್ ಅಲ್ಲಿ ಏನ್ ಬಿಲ್ ತೋರಿಸುತ್ತೋ, ಅಥವಾ ಯಾವುದೇ ಆಪ್ ಅಲ್ಲಿ ಏನ್ ಬಿಲ್ ತೋರಿಸುತ್ತೋ ಅಷ್ಟೇ ಲೆಜಿಟ್ ನೀವೇನ್ ಕೊಡ್ತಿದ್ರೋ ಆ ಬಿಲ್ಲು. ಅಂದ್ರೆ ಈಗ ಬೇರೆ ಅದರ್ ಕಂಪ್ನಿಗಳಲ್ಲಿ ಬಿಲ್ಗುನು ಈ ಬಿಲ್ಗುನು ನಿಮ್ಗೆ ಏನ್ ವ್ಯತ್ಯಾಸ ಕಾಣಿಸ್ತೋ, ಅಥವಾ ಇದರಲ್ಲಿ ಈಗ ಬಿಲ್ಲಲ್ಲಿ ವೇರಿಯೇಷನ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಅಲ್ಲೊಂದು ಬ್ರೇಕಪ್ ಅಂತ ಕೊಡ್ತಾನೆ, ಬಿಲ್ ಬ್ರೇಕಪ್ ಅಲ್ಲಿ. ಸೊ ನಿಮ್ಗೆ ಅದ್ರಲ್ಲಿ ಬರುವಂತ ಬ್ರೇಕಪ್ ಅಲ್ಲಿ ಮತ್ತೆ ಇದ್ರಲ್ಲಿ ಇದ್ದಂತ ಬ್ರೇಕಪ್ ಅಲ್ಲಿ ನಿಮ್ಗೆ ಏನ್ ಡಿಫ್ರೆನ್ಸ್ ಕಾಣಿಸ್ತೋ ಅಥವಾ ಏನ್ ಉಳಿತೋ ಹೆಂಗೆ ಅಂತ ಹೇಳ್ತಾರೆ ಒಂಚೂರು? ಖಂಡಿತ ಹೇಳ್ತೀನಿ. ಇದ್ರಲ್ಲಿ ಒಂದೇನು ಅಂದ್ರೆ, ಇವಾಗ ನಾನ್ ನೋಡ್ರೋ ಒನ್ ಆಫ್ ದ ಕಂಪನಿ ಬಿಲ್ ಅಲ್ಲಿ ಅದ್ರಲ್ಲಿ ಅವ್ರಿಗೆ ಎಷ್ಟು ಚಾರ್ಜಸ್ ಇದೆ, ಅದ್ರ GST ಏನು, ನಿಮ್ಗೆ ಎಷ್ಟು ಚಾರ್ಜಸ್ ಇದೆ, ಅದ್ರ GST ಏನು ಅಂತ ಕ್ಲಿಯರ್ ಆಗಿ ಒಂದ್ ಬೇರೆ ಇದ್ರಲ್ಲಿ ಕೊಡ್ತಾ ಇದ್ರು. ಸರಿ. ಈಗ ಟೌನರ್ ಅಲ್ಲಿ ಏನು ಅಂದ್ರೆ ಎಲ್ಲ ನಿಮ್ಗೆ ಹೋಗೋದ್ರಿಂದ ಫೇರ್ ಬ್ರೇಕಪ್ ಅಲ್ಲಿ ರಾತ್ರಿ ಚಾರ್ಜು ಬೆಳಗ್ಗೆ ಚಾರ್ಜು ಏನಿದೆಯೋ ಅದು ರೈಡ್ ಚಾರ್ಜ್ 0 ಅಂತಿತ್ತು. ಬಟ್ ಆ ಬ್ರೇಕಪ್ಸ್ ಮಾತ್ರ ಇರೋದು. ಸೊ ಎಲ್ಲಾ ದುಡ್ಡು ನಿಮ್ಗೆ ಹೋಗೋದ್ರಿಂದ ನಿಮ್ದು ಏನ್ ಮಾತ್ರ ಬ್ರೇಕಪ್ ಇದೆಯೋ ಅದ್ ಮಾತ್ರ ಇದೆ. ಅಂದ್ರೆ 24 ರೂಪಾಯಿ ಇಂಟು ಕಿಲೋಮೀಟರ್. ಮತ್ತೆ ನಾನ್ ಇವಾಗ ರಾತ್ರಿ ಬಂದಿರೋದ್ರಿಂದ ರಾತ್ರಿ ಏನ್ ದುಡ್ಡು ಇದೆಯೋ ಅದು ಅಷ್ಟೇ ಬಂದಿರೋದು. ಪ್ಲಸ್ GST ನಿಮಗ್ ಬಂದಿಲ್ಲ. GST ಬಂದಿಲ್ಲ. ಕರೆಕ್ಟ್ ಅಲ್ವಾ? ಈಗ ರ್ಯಾಪಿಡೋ ನಮ್ಮ ಯಾತ್ರೆ ಇವೆರಡರಲ್ಲಿ ಯಾವ ರೀತಿ ಡಿಫ್ರೆನ್ಸ್ ಇದೆ ಅಂದ್ರೆ ಸರ್, ಅವನು ಫೇರ್ ಎಸ್ಟಿಮೇಟೆಡ್ ಅಂತಾನೆ ತೋರಿಸ್ತಾನೆ ನಮ್ಗೆ. ಯಾವ್ದ್ರಲ್ಲಿ? ರ್ಯಾಪಿಡೋದಲ್ಲಿ. ನಮ್ಮ ಯಾತ್ರೆನಲ್ಲಿ ಬಿಲ್ ಡೀಟೇಲ್ಸ್ ಅಂತಾನೆ ತೋರಿಸ್ತಾನೆ. ಆದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಎಷ್ಟು ಕಿಲೋಮೀಟರ್ಗೆ ಏನ್ ಚಾರ್ಜ್ ಮಾಡಿದೀನಿ, ಫಸ್ಟ್ ಬೇಸ್ ಚಾರ್ಜ್ ಅನ್ನೋದು ಇಲ್ಲ. ಇನ್ನು ಓಲಾದಲ್ಲಿ ಏನಾಗುತ್ತೆ ಅಂದ್ರೆ, ನಿಮ್ಗೆ ಬ್ರೇಕಪ್ ನ ತೋರಿಸ್ಬೇಕಾದ್ರೆ ನಿಮ್ದು ಬೇಕಾದ್ರೆ ಬೇರೆ ಯಾವ್ದಾದ್ರು ಬಿಲ್ ಚೆಕ್ ಮಾಡಿ ನೋಡಿ, ನಮ್ದು ನಮ್ಮ ಮುಂದೆ ಪಕ್ಕದಲ್ಲಿ ಇಟ್ಕೊಂಡು ನೋಡಿ. ಅವ್ನ ಏನ್ ಮಾಡ್ತಾನೆ, ಟೋಟಲ್ ಎಷ್ಟು ಕಿಲೋಮೀಟರ್ಗೆ ಎಷ್ಟು ಬಿಲ್ ಕೊಟ್ಟಿದೀನಿ ಅಂತ ತೋರಿಸಲ್ಲ ಅವನು. ಓವರ್ ಆಲ್ ಬಿಲ್ ಏನಿದೆಯೋ, ಅಮೌಂಟ್ ಏನಿದೆಯೋ ಆ ಅಮೌಂಟ್ಗೆ GST ತೋರಿಸ್ತಾನೆ. GST ಇಷ್ಟು ಅಂತ ತೋರಿಸ್ತಾನೆ ನಿಮ್ಗೆ. ಅದಾದ್ಮೇಲೆ ನಿಮ್ಗೆ ಪಾರ್ಕಿಂಗ್ ಚಾರ್ಜ್ ಅಂತ ತೋರಿಸ್ತಾನೆ. ಆಮೇಲಿಂದ ಹಬ್ ಚಾರ್ಜ್ ಅಂತ ತೋರಿಸ್ತಾನೆ ಅಲ್ವಾ? ಇದಿಷ್ಟನ್ನ ನಿಮ್ಗೆ ಬಿಲ್ ಅಲ್ಲಿ ವೇ ಅಪ್ ತೋರಿಸೋದು. ಬಟ್ ನಮ್ಗೆ ಇವೆರಡು 3 ಕಟ್ ಆಗುತ್ತೆ. ಈಗ ಟೋಲ್ ಕಟ್ ಆಗುತ್ತೆ, ಪಾರ್ಕಿಂಗ್ ಕಟ್ ಆಗುತ್ತೆ, ಹಬ್ ಚಾರ್ಜ್ ಕಟ್ ಆಗುತ್ತೆ. ನೀವು ಕೂಡ 1,000 ರೂಪಾಯಿ ನಿಮ್ಗೆ ಅದೇನು 1,000 ಬಿಲ್ ತೋರಿಸಿದ್ರೆ ಅಥವಾ 1,400 ಬಿಲ್ ತೋರಿಸಿದ್ರೆ ಆ ಬಿಲ್ ಅಲ್ಲಿ ಇವೆಲ್ಲ ಕಟ್ ಮಾಡ್ಕೊಂಡು ನಮ್ಗೆ ಕೊಡುವಂಥದ್ದು. ಆದ್ರೆ ಈ ಬಿಲ್ ಅಲ್ಲಿ ನಮ್ಮ ಟೌನರ್ ಅಲ್ಲಿ ಹೆಂಗಿದೆ ಅಂದ್ರೆ, ಜಸ್ಟ್ ನಿಮ್ಮನ್ನ ನಾವು ಎಲ್ಲಿಂದ ಕರ್ಕೊಂಡ್ ಬಂದಿರ್ತೀವಿ, ನಾವು ಟೋಲ್ ಅಲ್ಲಿ ಬಂದ್ರೆ ಟೋಲ್ ನಾವು ಮ್ಯಾನ್ಯಲ್ ಆಗಿ ಆಡ್ ಮಾಡ್ತೀವಿ. ಇಲ್ಲ ಬಂದಿಲ್ಲ ಅಂದ್ರೆ ನಾವು ಆನ್ ಮಾಡಕ್ ಹೋಗಲ್ಲ. ಅದು ನಿಮ್ಮ ರಿಕ್ವೈರ್ಮೆಂಟ್. ಇಲ್ಲ ನಮ್ಗೆ ಟೋಲ್ ಬೇಡ ಅಂದ್ರೆ ಟೋಲ್ ಇಲ್ಲ, ಟೋಲ್ ಅಂದ್ರೆ ಟೋಲ್ ಕರ್ಕೊಂಡು ಹೋಗ್ತೀವಿ. ಒಂದು ಬೇಸ್ ಬೇರೆ 100 ರೂಪಾಯಿ ಏನಿದೆ ನಮ್ಮ ಸಿಡನ್ ಗಾಡಿಗೆ 100, ಮಾಮೂಲಿ SUV ಗಾಡಿಗಳಿಗೆ ಅದ್ರದ್ದು ಏನೇನಿರುತ್ತೆ ಅದ್ರ ಬಿಲ್ಲಲ್ಲಿ ಬರುತ್ತೆ. ನೆಕ್ಸ್ಟ್ ಎಷ್ಟೇ ಕಿಲೋಮೀಟರ್ ಗಾಡಿ ಓಡೋದು, ಈಗ ನೋಡಿ 48 ಪಾಯಿಂಟ್ ಚಿಲ್ಲರೆ ಓಡುತ್ತಲ್ವಾ, ಅದ್ರ ಪ್ರಕಾರದಲ್ಲಿ ಏನಾಗಿದೆ, ಇವಾಗ ಮೊದಲನೇ 4 ಕಿಲೋಮೀಟರ್ಗೆ 100 ರೂಪಾಯಿ, ಅದಾದ್ಮೇಲೆ ಉಳಿದಿದ್ದಕ್ಕೆ 24 ರೂಪಾಯಿ ಪ್ಲಸ್ 10% ನೈಟ್ ಚಾರ್ಜ್. ಇಷ್ಟೇ ಇರೋದು, ಬೇರೆ ಇನ್ಯಾವುದು ನಿಮ್ಗೆ ಕನ್ಫ್ಯೂಷನ್ಸ್ ಇಲ್ಲ. ಆಮೇಲೆ ಟೋಲ್ ಅಮೌಂಟ್ ಏನಿದೆ ಅದೊಂದು ಆಡ್ ಆಗಿದೆ. ಯಾವ GST ಇಲ್ಲ. ಯಾಕೆ ಅಂದ್ರೆ ನಂದು ಇಂಡಿವಿಜುವಲ್, ನಾನೊಬ್ಬ
ಟ್ರಾವೆಲ್ ಏಜೆನ್ಸಿ ನಂದು ಒಂದೇ ಗಾಡಿ ಇರೋದ್ರಿಂದ ನಂದೊಂದು ಇಂಡಿವಿಜುವಲ್ ಮಾಡ್ಕೊಂಡಿದ್ದೀನಿ. ನಂದು ಬಿಸ್ನೆಸ್ 20 ಲಕ್ಷಕ್ಕಿಂತ ಮೇಲೆ ಆಗಲ್ಲ ವರ್ಷಕ್ಕೆ, ಅದಕ್ಕೆ ನಾನು GST ತಗೊಂಡಿಲ್ಲ. ನಿಮ್ಗೆ ನಾನು ಇನ್ವಾಯ್ಸ್ ಕೊಟ್ಟರು ಕೂಡ ವಿತೌಟ್ GST ಕೊಟ್ಟಿದ್ದೀನಿ. ಇಲ್ಲಿ ನಿಮ್ಗೆ GST ಅಮೌಂಟ್ ಉಳಿತು, ಆಮೇಲೆ ನಿಮ್ಗೆ ಹಬ್ ಚಾರ್ಜ್ ಅಂತ ಇದೆ ಅದು ಉಳಿತು, ಪಾರ್ಕಿಂಗ್ ಚಾರ್ಜ್ ಅಂತ ಮಾಡ್ತಾನೆ, ಅದಷ್ಟು ದುಡ್ಡು ನಿಮ್ಗೆ ಉಳಿತಾಯ ಆಗಿದೆ. ಬಟ್ ನೀವು ಓಲಾದಲ್ಲಾಗ್ಲಿ ಊಬರಲ್ಲಾಗ್ಲಿ ಬುಕ್ ಮಾಡುವಾಗ ಏನಾಗುತ್ತೆ, ಎಕ್ಸ್ಟ್ರಾ ದುಡ್ಡನ್ನ ನಿಮ್ಮ ಹತ್ರ ಕಲೆಕ್ಟ್ ಮಾಡ್ತಾರೆ, ಆ ದುಡ್ಡು ನಮಗೂ ಬರೋದಿಲ್ಲ, ನಿಮ್ ದುಡ್ಡು ಲಾಸ್ ಅಲ್ಲಿ. ಈಗ ನಾನು ನೀವು 1400 ಚಿಲ್ಲರೆ ಕೊಟ್ರಿ ಸರ್ 48ಕ್ಕೆ, ನೀವು ಓಲಾದಲ್ಲಿ ಬಂದ್ರೆ ಅವ್ರು 900 ಕೊಡ್ಬೋದು ಅಂತ ಇಟ್ಕೊಳ್ಳಿ. ಇಲ್ಲಿ ನಾವು ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನ ನೀವು ಕರೆಕ್ಟಾಗಿ ಬಿಲ್ಲನ್ನ 24 ಸರ್ಕಾರ ರೇಟಲ್ಲಿ ಕೊಟ್ಟಿರೋದ್ರಿಂದ ನಮ್ಮ ಜೀವನನೂ ನಡೀತಾ ಇದೆ ಚೆನ್ನಾಗಿ. ನಿಮ್ಗೂ ಕಂಪ್ನಿಲಿ ಪೇ ಮಾಡ್ತಾರೆ, ಕಂಪ್ನಿಲಿ ಪೇ ಮಾಡೋದ್ರಿಂದಾಗಿ ನಿಮ್ಗೆ ಬಿಲ್ ಬೇಕು, ಎಕ್ಸಾಕ್ಟ್ ಬಿಲ್ ನಾವು ಕೊಟ್ಬಿಟ್ಟಿದ್ದೀವಿ ಅಲ್ವಾ ಸರ್. ಈಗ ನಿಮ್ಗೆ ಏನಾದರೂ ಇದರಲ್ಲಿ ಡ್ರೈವರ್ಗಳು ಉದ್ಧಾರ ಆಗ್ಬೋದು ಅನ್ಸುತ್ತೋ, ಅಥವಾ ಕಸ್ಟಮರ್ಗಳಿಗೆ ಇದು ಆಯಿತು ಕನ್ವೀನಿಯೆಂಟ್ ಇದೆ, ಈಗ ಸ್ವಂತ ದುಡ್ಡು ಕೊಡೋರಿಗೆ ಜಾಸ್ತಿ ಅನ್ನಿಸ್ಬೋದು, ನನಗೆ ಗೊತ್ತಿಲ್ಲ. ಅಂದರೆ ಏನಾಗುತ್ತೆ ಅಂದರೆ ನಮ್ಮ ಕಾರ್ ಬಂಡವಾಳ ಹಾಕಿರ್ತೀವಿ, ಅದಕ್ಕೆ ತಕ್ಕಂತೆ ಸರ್ಕಾರ ಲೆಕ್ಕ ಕೊಟ್ಟಿದೆ, ಅದರಂತೆ ನಾವು ಬಿಲ್ ತಗೊತಾ ಇದ್ದೀವಿ. ಇಲ್ಲ ನನಗೆ ಕಡಿಮೆ ಆಗಬೇಕು, ನಾನು ಸ್ವಂತ ದುಡ್ಡು ಖರ್ಚು ಮಾಡೋರು ಇರ್ತಾರಲ್ಲ ಕಸ್ಟಮರ್ಗಳು, ಅವ್ರು ಬೇಕಾದ್ರೆ ಅವ್ರ ಸಂತೋಷ, ನಾವೇನು ಮಾಡೋಕ್ಕಲ್ಲ. ಆದರೆ ಮುಂದಿನ ದಿನಗಳಲ್ಲಿ ನಾನು ಇದೇ ವಿಡಿಯೋದಲ್ಲಿ ಹೇಳೋದಾದರೆ, ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಾನು ಒಂದಷ್ಟು ಜನಗಳಿಗೆ ಮೊದಲೇ ಹೇಳೋಣ ಅಂತ ಹೋದಾಗ ಯಾರೂ ಒಪ್ಪಿಲ್ಲ, ಆಯ್ತಾ. ಅದನ್ನು ಟ್ರೈ ಮಾಡಿದ್ದಾಯ್ತು, ಎಲ್ಲ ಸ್ವಲ್ಪ ಕ್ಯಾನ್ಸಲ್ ಮಾಡಿ ನಮ್ಮ ರೇಟಿಂಗ್ಗಳು ಹೋಗ್ತಾ ಇದಾವೆ. ಅದಕ್ಕೆ ನಾವೇನು ಮಾಡಬೇಕು ಅನ್ಕೊಂಡಿದ್ದೀನಿ ಅಂದರೆ, ನಿಮ್ಮ ಎದುರುಗಡೆ ಹೇಳ್ತಾ ಇರೋದು ಪಾಪ, ಈ ಡಿಸೆಂಬರ್ವರೆಗೂ ಕಸ್ಟಮರ್ಗಳಿಗೆ ಏನು ಮಾಡ್ತೀನಿ, ಫಸ್ಟು ತೋರಿಸ್ತೀನಿ. ಅದು ಬುಕ್ಕಿಂಗ್ ತಗೊಳ್ಳುವಾಗ್ಲೇ ತೀರಾ ಕಡಿಮೆ ತೋರಿಸಿದ್ನ ನಾ ತಗೊಳಕ್ಕೆ ಹೋಗಲ್ಲ. ನಾನು ತಗೊಳ್ಳೋದೇನು ಅಂದರೆ 20 ರೂಪಾಯಿ ಮಿನಿಮಮ್ ಕಿಲೋಮೀಟರ್ ಏನು ತೋರಿಸಿರ್ತಾನೋ, ರ್ಯಾಪಿಡೋ ನಮ್ಮ ಹತ್ರ 2 ಮಾಡೋದು ನಾನು, ಅದು ತೋರಿಸಿರ್ತಾನೋ ಅಂಥದ್ದು ಮಾತ್ರ ತಗೊತೀನಿ. ಅವ್ರಿಗೆ ಮೀಟರ್ನು ಆನ್ ಮಾಡಿ ತೋರಿಸ್ತೀನಿ, ನೋಡಿ ಸರ್ ಮೀಟರ್ ಆನ್ ಮಾಡ್ತಿದ್ದೀನಿ, ಸರ್ಕಾರದ ರೇಟು ನೋಡಿ, ಇವರು ನಮಗೆ ಕಡಿಮೆ ಕೊಡ್ತಾ ಇದ್ದಾರೆ, ನಿಮಗೆ ಖುಷಿ ಇದ್ರೆ ನನಗೆ 24 ರೂಪಾಯಿ ನನಗೆ ಕೊಡಿ, ಇಲ್ಲ ನಾನು ಕೊಡಲ್ಲ ಅನ್ನೋದಿದ್ರೆ ನಾನು ಡಿಸೆಂಬರ್ವರೆಗೂ ಆಯ್ತು ಕೊಡಲ್ಲ ಅಂದ್ರೆ ನಾನು ಬಿಟ್ಬಿಡ್ತೀನಿ. ಆದರೆ ಡಿಸೆಂಬರ್ ಆದಮೇಲೆ ಜನವರಿ 1ನೇ ತಾರೀಕಿಂದ ನಾವು ಯಾವುದೇ ಕಾರಣಕ್ಕೂ ಈ ಅಪ್ಲಿಕೇಶನ್ನೇ ಯೂಸ್ ಮಾಡಲ್ಲ. ಹಂಗೂ ಒಂದು ವೇಳೆ ಯೂಸ್ ಮಾಡ್ತೀವಿ ಅಂದರೆ ನಮ್ಮ ರೇಟ್ ಬಂದರೆ ಮಾತ್ರನೇ ನಾವು ತಗೊಂಡು ಬರ್ತೀವಿ, ಆಗ ನಿಮಗೆ ಗಾಡಿ ಸಿಗದೇ ಇರೋವಂಥ ಪರಿಸ್ಥಿತಿ ಆಗುತ್ತೆ. ಅಂಥ ಸಂದರ್ಭದಲ್ಲಿ ನೀವು ಈ ಗಾಡಿ ಬೇಕೇ ಬೇಕು ಅನ್ನೋದಾದರೆ ಈ ಅಪ್ಲಿಕೇಶನ್ ಯೂಸ್ ಮಾಡಿ ಅಂತೇಳಿ ನಮ್ಮ ಏನು ಕಸ್ಟಮರ್ ಅಪ್ಲಿಕೇಶನ್ ಇದೆ ಅದನ್ನು ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾ ಹೋಗ್ತೀವಿ. ಇದನ್ನು 2 ತಿಂಗಳು ಗ್ಯಾಪ್ ಒಳಗಡೆ ಮಾಡ್ಕೋತೀವಿ. ಇದು ನವಂಬರ್ ಅಲ್ವಾ, ಇದು ನವಂಬರು 18 ಎಷ್ಟು ಸಾರಿ ಇವತ್ತು ಡೇಟು 13 ಇರಬೇಕು ಅನ್ಕೋತೀನಿ, 14 ನವಂಬರ್ 14 2025 ಅಲ್ವಾ. ಇವಾಗಿಂದ ಡಿಸೆಂಬರ್ 31ವರೆಗೂ ಇದೇ ಥರನೇ ಮಾಡ್ಕೊಂಡು ಹೋಗ್ಬಿಟ್ಟು ಜನವರಿ 1ನೇ ತಾರೀಕಿನ ಒಂದು ದೊಡ್ಡ ಅಭಿಯಾನ ಮಾಡಿ, ನಾವು ಅದಕ್ಕೆ ಮುಂಚೆ ಒಂದು ಪ್ರೆಸ್ ಮೀಟ್ ಎಲ್ಲ ಮಾಡಿ ಜನತೆಗೆ ನೀವು ಹೇಳ್ದಂಗೆ ಜನಗಳಿಗೆ ಫಸ್ಟ್ ಅರಿವನ್ನ ಮೂಡಿಸ್ತೀನಿ. ಡ್ರೈವರ್ಗಳಿಗೂ ಆಲ್ರೆಡಿ ತಿಳ್ಕೊಂಡಿದ್ದಾರೆ, ಜನಗಳಿಗೂ ಅರ್ಥ ಆಗಲಿ. ಎಷ್ಟೇ ಅರ್ಥ ಆದ್ರೂ ಯಾರೇ ಆಗಲಿ, ನೀವೇ ಆಗಲಿ, ನಾವೇ ಆಗಲಿ ಕಸ್ಟಮರ್ ಜಾಗದಲ್ಲಿ ಕೂತ್ಕೊಂಡಾಗ ನನ್ನ ಕಡಿಮೆ ಯಾವ್ದು ತೋರಿಸುತ್ತೋ ಅದು ನಾನು ಹೋಗ್ತೀನಿ. ಅಲ್ಲಿ ಒಂದೇ ಅಪ್ಲಿಕೇಶನ್ ಅಲ್ಲಿ ಆಟೋಗೆ 300 ರೂಪಾಯಿ ತೋರಿಸ್ಬಿಟ್ಟು ಕಾರ್ಗೆ 200 ರೂಪಾಯಿ ತೋರಿಸಿದ್ರೆ ಆಟೋ ಯಾರು ಇದು ಮಾಡಲ್ಲ. ಆದ್ರೆ ಆಟೋದ್ ಮಾತ್ರ ಸರ್ಕಾರದ ರೇಟಲ್ಲೇ ತೋರಿಸ್ತಾ ಇರ್ತಾನೆ, ಕಾರ್ ಮಾತ್ರ ಅವ್ರ ಇಷ್ಟ ಬಂದ ರೇಟಲ್ಲಿ ಮಾಡ್ತಾನೆ. ಸೊ ಹಂಗಾಗಿ ಇದು ಡಿಫ್ರೆನ್ಸಸ್ ಇದು ಹೋಗ್ಬೇಕು ಅಂದ್ರೆ ಸರ್ಕಾರದ ಲೆವೆಲ್ ಅಲ್ಲಿ ಆಲ್ರೆಡಿ ಮಾಡಿ ಕೊಟ್ಬಿಟ್ಟಿದ್ದಾರೆ. ಬಟ್ ಇವ್ರುಗಳು ನಮಗೆ ತರಲೆ ಮಾಡ್ತಾ ಇರೋದ್ರಿಂದ ಅದಕ್ಕೆ ಏನು ಮಾಡಬೇಕು, ಕಾನೂನಾತ್ಮಕವಾಗಿ ನಾವು ಮಾಡ್ತೀವಿ. ನಿಮ್ಮಂಥ ಕಸ್ಟಮರ್ಗಳ ಸಪೋರ್ಟ್ ನಮಗೆ ಬೇಕು. ಯಾರು ಈ ವಿಡಿಯೋ ನೋಡ್ತಾ ಇದ್ದಾರೆ ಕಸ್ಟಮರ್ ಆದವರು, ದಯವಿಟ್ಟು ನಮ್ಮ ಜೀವನ ನಾವು ಹೆಂಡತಿ ಮಕ್ಕಳನ್ನ ಸಾಕಬೇಕು, ಗಾಡಿ ಮೇಂಟೈನ್ ಮಾಡಿಕೊಂಡು ನಿಮ್ಮ ಸೇವೆ ಮಾಡಬೇಕು ಅಂದಾಗ ನಾವು ಆರೋಗ್ಯವಾಗಿ ಇರಬೇಕಲ್ವ ಸರ್. ಅಕಸ್ಮಾತ್ ಮೈಂಡಲ್ಲಿ ಏನೋ ಇಟ್ಕೊಂಡು ನಾವೇನಾರು ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕಾದ್ರೆ ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂದರೆ ನಿಮ್ಮ ಪ್ರಾಣನೂ ಹೋಗುತ್ತೆ, ನಮ್ಮ ಪ್ರಾಣನೂ ಹೋಗುತ್ತೆ. ಹಂಗಾಗಿ ನಮ್ಮ ಜೀವನನೂ ಸುಸೂತ್ರವಾಗಿರಬೇಕು ಅಂದರೆ ನಿಮ್ಮ ಸಪೋರ್ಟ್ ಕೂಡ ನಮಗೆ ಅತ್ಯವಶ್ಯಕತೆ ಆಗಿದೆ. ನಾವೇನು ನಿಮಗೆ ಮೋಸ ಮಾಡಿ ಕಿತ್ಕೊಂತ ಇಲ್ಲ, ಸರ್ಕಾರ ಹೇಳಿರೋದನ್ನ ನಾವು ಕೇಳ್ತಾ ಇದ್ದೀವಿ ಅಷ್ಟೇ. ಈ ಒಂದು 2 ತಿಂಗಳು ನಿಮಗೆ ಅವಕಾಶ ಕೊಡ್ತಾ ಇದ್ದೀವಿ ಸರ್. ಇನ್ನು 2 ತಿಂಗಳಾದಮೇಲೆ ನಿಮಗೆ ಗಾಡಿ ಸಿಕ್ಕಿಲ್ಲ ಅಂದರೆ ಖಂಡಿತ ನಾವು ಮುಂದೆ ಯಾವುದೋ ಅಪ್ಲಿಕೇಶನ್ ಅಂತ ಹೇಳ್ತೀವಿ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡಿ ಸರ್. ಈಗ ಟೌನರ್ ಅದರಲ್ಲಿ ಮೀಟರ್ ಹಾಕೊಂಡೆ ಡ್ರೈವರ್ಗಳು ಹೋಗ್ತಾರೆ. ಸೊ ಅವ್ರಿಗೆ ನೀವು ನಿಮ್ಮ ಕಡೆಯಿಂದ ಒಬ್ಬ ಕಸ್ಟಮರ್ ಆಗಿ ಏನು ಹೇಳ್ಬೋದು ಸರ್ ಅವ್ರಿಗೆ, ಡ್ರೈವರ್ಗಳಿಗೆ? ಈಗ ಮೀಟರ್ ಹಾಕೊಂಡು ಕರ್ಕೊಂಡು ಹೋಗ್ತಾರೆ, ಬಟ್ ಅವ್ರಿಗೆ ನೀವು ಈಗ ಕೆಲವರು ಈಗ ನನ್ನ ವಿಡಿಯೋನೇ ನೋಡಿಕೊಂಡು ಬರೀ ಈ ಸ್ಲಿಪ್ಪನ್ನ ತೋರಿಸ್ಬಿಟ್ಟು ದುಡ್ಡಿಸ್ಕೊಳಕ್ಕೆ ಹೋಗ್ತಾ ಇದ್ದಾರೆ. ಈಗ ಟೌನರ್ ಅಪ್ಲಿಕೇಶನ್ ಯಾಕೆ ಬಳಸಬೇಕು, ಅದರಿಂದ ಕಸ್ಟಮರ್ಗೆ ಏನು ಅನುಕೂಲ ಆಗುತ್ತೆ ಅನ್ನೋದು ಹೇಳಿ ಸರ್. ನಾನು ಹೇಳ್ತೀನಿ. ನನ್ನ ಲೆಕ್ಕದಲ್ಲಿ ಏನು ಅಂದ್ರೆ ನನಗೆ ಹೆಂಗೆ ಇಂಪಾರ್ಟೆಂಟ್ ಆಯ್ತು ಅಂದ್ರೆ, ನನಗೆ
ಬಿಲ್ ಬೇಕೇ ಬೇಕು. ಸರಿ ಆಯ್ತಾ, ಈ ರಿಟರ್ನ್ ಬಿಲ್ ವರ್ಕ್ ಆಗಲ್ಲ. ಸರಿ, ನಮ್ಮ ಕಂಪನಿ ಯಾವ್ದೋ ರೈಟ್ ಮಾಡ್ಕೊಡೋದು ಬರ್ಕೊಡೋದಂತೂ ಖಂಡಿತ ವರ್ಕ್ ಆಗಲ್ಲ. Okay. ಅದಕ್ಕೆ ಲಿಮಿಟ್ ಇದೆ. ಸರಿ 600 ರೂಪಾಯಿ ತನಕ ಬರ್ಕೊಡ್ಬೋದು, ಬಟ್ ಅದಾದ್ಮೇಲೆ ಬರ್ಕೊಡಕ್ ಆಗಲ್ಲ. ಸರಿ ಓಕೆ. ಅದನ್ನು ನಾವು ತಿಂಗಳಿಗೆ ಒಂದೇ ಸತಿ ಹಾಕಕ್ಕಾಗದು. ಓಕೆ 600 ರೂಪಾಯಿದು ಇರೋದನ್ನು. ಇದು ಎಲ್ಲ ಕಂಪನಿಯಲ್ಲೂ ಒಂದು ರೂಲ್ ಇರುತ್ತೆ. ಸರಿ ಸರಿ. ಸೊ ನನಗ್ ಟೌನರ್ ಇಂದ ಏನ್ ಹೆಲ್ಪ್ ಆಗಿದ್ದು ಅಂದ್ರೆ, ನನಗೆ ಆಡಿಟ್ ಬಂತು. ನಾನು ನಿಮ್ಗೆ ಅದನ್ನು ಹೇಳಿದೆ, ಒಂದ್ ಇದ್ರಲ್ಲಿ ಆಡಿಟ್ ಬಂತು. ಅದನ್ನು ನಾನು ಕ್ಲಿಯರ್ ಮಾಡಿದ್ ಹೆಂಗೆ ಅಂದ್ರೆ, ಅದ್ರಲ್ಲಿ ಆಲ್ರೆಡಿ ಎಲ್ಲ ಇನ್ಫಾರ್ಮೇಶನ್ ಇತ್ತು, ನಿಮ್ ಇನ್ಫಾರ್ಮೇಶನ್ ಇತ್ತು, ಡ್ರೈವರ್ದು. ಹೌದು ಕರೆಕ್ಟ್. ಹೌದು, ಡ್ರೈವರ್ದು ಇನ್ಫಾರ್ಮೇಶನ್ ಇತ್ತು. ನಾನು ಅವ್ರಿಗೆ ಅದನ್ನೇ ಹೇಳಿದೆ, ನಿಮ್ಗೆ ಬೇಕು ಅಂದ್ರೆ ನೀವು ಡ್ರೈವರ್ನೇ ಕಾಂಟ್ಯಾಕ್ಟ್ ಮಾಡ್ಕೊಂಡು ಕೇಳ್ಕೊಳ್ಳಿ ಆಡಿಟ್ ನ. ಅಲ್ಲ, ಗಾಡಿ ಡೀಟೇಲ್ಸ್ ಇತ್ತು, ಎಲ್ಲ ಇತ್ತು, ಎಲ್ಲ ಡೀಟೇಲ್ಸ್ ಇತ್ತು. ಎಕ್ಸಾಕ್ಟ್ಲಿ. ಸೊ ಎಲ್ಲ ನಿಮ್ ಡೀಟೇಲ್ಸ್ ಇತ್ತು. ಸೊ ದಟ್ ಹೆಲ್ಪ್ ಮೀ. ನನಗೆ ಅದು ಹೆಲ್ಪ್ ಆಗಿದ್ದು, ಅದು ಈಸಿಯಾಗಿ ನನ್ನ ಆಡಿಟ್ ಕ್ಲಿಯರ್ ಆಗೋದಕ್ಕೆ ಹೆಲ್ಪ್ ಆಯ್ತು. ಅಂಡ್ ಅಲ್ಲಿ ಬರ್ದಿರೋ ಅಮೌಂಟ್ ಮತ್ತೆ ನಾನ್ ಕ್ಲೇಮ್ ಮಾಡ್ತಿರೋ ಅಮೌಂಟ್ ತುಂಬಾ ಈಸಿ ಆಯ್ತು. ನನಗೆ GST ಇಲ್ದೇ ಇರೋದು ಒಂದ್ ಲೆಕ್ಕದಲ್ಲಿ ತುಂಬಾ ಖುಷಿ. ಸೊ ಈಸಿಯಾಗಿ ನನಗೆ ಅದು ಕ್ಲೇಮ್ ಆಗೋದಕ್ಕೆ ಹೆಲ್ಪ್ ಆಯ್ತು. ಅಲ್ಲ, ಈಗ ವಿತೌಟ್ GST ಅಂದಾಗ ಕೆಲವ್ರು ಏನ್ ಹೇಳ್ತಾರೆ ಅಂದ್ರೆ, ಯಾವ್ದೋ ಒಂದು ಟ್ರಾವೆಲ್ಸ್ ನಡೆಸಬೇಕು ಅಂದ್ರೆ GST ಕಂಪಲ್ಸರಿ ಇರಬೇಕು ಅಂತ ಹೇಳ್ತಾರೆ. ಈಗ ನಾನು ನಿಮ್ಗೆ ನಂದು ಟ್ರಾವೆಲ್ ಏಜೆನ್ಸಿ ಅನ್ನೋ ಹೆಸರಲ್ಲಿ, ಜೈ ಬಜರಂಗಿ ಕ್ಯಾಬ್ಸ್ ಅನ್ನೋ ಹೆಸರಲ್ಲಿ ನಿಮ್ಗೆ ಬಿಲ್ ಕೊಟ್ಟಿದ್ದೀನಿ, ಕರೆಕ್ಟ್ ಅಲ್ವಾ? ಸೊ ಈಗ ಪ್ರಶ್ನೆ ಏನು ಅಂದ್ರೆ, ಯಾವುದೇ ಒಂದು ಬಿಲ್ಲು ಸರ್ಕ್ಯುಲೇಟ್ ಆಗಿ ಅದು ಕ್ಲೈಮ್ ಆಗಬೇಕು ಅಂದ್ರೆ GST ಇರಲೇಬೇಕು ಅಂತ ಕೆಲವ್ರು ವಾದ. ಈಗ GST ಯಾಕೆ ಇರಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಬಿಸ್ನೆಸ್ ಮಾಡ್ತಾ ಇರೋನು, ಅದು ಬಿಸ್ನೆಸ್ ಮೇಲೆ ಡಿಪೆಂಡ್ ಆಗುತ್ತೆ. ಇಟ್ ಇಸ್ ನಾಟ್ ಎಲ್ಲದಕ್ಕೂ ಇರಬೇಕು. ನಿಮ್ ಬಿಸ್ನೆಸ್ ಎಷ್ಟು ದುಡ್ಡು ಮಾಡ್ತಿದೆ ಅನ್ನೋದ್ರ ಮೇಲೆ GST ಬರೋದು. ಒಂದ್ ವೇಳೆ ನನ್ನ ಹೆಸರಲ್ಲೇ ಗಾಡಿ 4-5 ಇದ್ದು, ಆಗ ನಾನು ಆ ಗಾಡಿನಲ್ಲಿ ಸಂಪಾದನೆ ನಾನು 20 ಲಕ್ಷ ರೂಪಾಯಿ ಮೇಲ್ ಪಡ್ತಾ ಇದೆ, ಆಗ ನಾನು GST ಕಂಪಲ್ಸರಿ ಮಾಡ್ಲೇಬೇಕು. ಆಗ ನಿಮ್ಮ ಹತ್ರ ನಾನು ತಗೊಳ್ಳೇಬೇಕು. ಆಗ ನೀವು ಆ GST ನ ಕ್ಲೈಮ್ ಮಾಡ್ಕೋಬಹುದು ಅಲ್ವಾ? ಈಗ ನಂದು ಒಂದೇ ಇರೋದ್ರಿಂದ ಈಗ ವಿತೌಟ್ GST ನಾನು ನಿಮ್ಗೆ ಕೊಟ್ಟಿದ್ದೀನಿ. ಒಟ್ನಲ್ಲಿ ಏನು ತೊಂದರೆ ಇಲ್ಲ ನಿಮ್ಗೆ ಈ ಬಿಲ್ ಅಲ್ಲಿ ಅಲ್ವಾ? ಓಕೆ. ಒಬ್ಬ ಡ್ರೈವರ್ ಬಿಸ್ನೆಸ್ ಮ್ಯಾನ್ ಆಗ್ಬೋದಾ ಇದರಿಂದ? ಆರಾಮಾಗಿ ಆಗ್ಬೋದು ಅನ್ಸುತ್ತೆ. ಯಾಕಂದ್ರೆ ಒಂದ್ ತಿಂಗಳಿಗೆ ನಾನು 1 ಲಕ್ಷ ಬಿಸ್ನೆಸ್ ಮಾಡ್ತೀನಿ ಸರ್. ನಾನು 2004ರಿಂದನೂ ಗಾಡಿ ಓಡಿಸ್ತಾ ಬಂದಿರೋನು. ಆಟೋ ಓಡಿಸ್ತಾ ಎಲ್ಲ ಬಂದಿದ್ದೀನಿ, ಕಾರು ಓಡಿಸ್ತಾ ಬಂದಿದ್ದೀನಿ, ಓಲಾದಲ್ಲೂ ಗಾಡಿ ಓಡಿಸಿದ್ದೀನಿ. ಈಗ ನಮ್ಮ ಯಾತ್ರೆ, ಇದು ರ್ಯಾಪಿಡೋ, ಇವು 3ರಲ್ಲೂ ಓಡಿಸಿದ್ದೀನಿ ಇಷ್ಟು ವರ್ಷನೂ. ಎಲ್ಲ ಸರ್ವಿಸು ಕೂಡ ಕೊಟ್ಟಿದ್ದೀನಿ. ಆದರೆ ಇವತ್ತಿನವರೆಗೂ ನನಗೆ ಅವರು ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಕೊಡಿ ಅಂದರೆ ಕೊಡೋಕೆ ರೆಡಿ ಇಲ್ಲ. ಅಥವಾ ಕಸ್ಟಮರ್, ಈಗ ನಾನು ಓಲಾದಲ್ಲಿ ಕರ್ಕೊಂಡು ಬಂದಿದ್ದೆ ಅಂದರೆ ನನ್ನ ಹೆಸರಲ್ಲಿ ಬಿಲ್ ಬರಲ್ಲ, ನಿಮ್ಗದು ಅವ್ರ ಹೆಸರಲ್ಲೇ ಬಿಲ್ ಬರುತ್ತೆ. ಸೊ ಅವರು ಬಿಸ್ನೆಸ್ ಮ್ಯಾನ್ಗಳಾಗಿ ಅವರು ನಂದು ಬಿಸ್ನೆಸ್ ಇಷ್ಟಾಗುತ್ತೆ, ಗ್ರೋತ್ ನಂದು ಇಷ್ಟಿದೆ, ನನ್ನ ಬಿಸ್ನೆಸ್ ಇಷ್ಟಿದೆ, ಟರ್ನ್ ಓವರ್ ಅಂತೇಳಿ ಅವರು ಪ್ಯಾನ್ ಇಂಡಿಯಾಗಳಿಗೆ ಸೇರ್ಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆದರೆ ಒಬ್ಬ ಕಾಮನ್ ಡ್ರೈವರು, ಒಬ್ಬ ಬಿಸ್ನೆಸ್ ಮ್ಯಾನ್ ಆಗೋದಕ್ಕೆ ಈ ಒಂದು ಟೌನರ್ ಅನ್ನೋ ಅಪ್ಲಿಕೇಶನು ನನಗೊಂದು ಸಾಧನ. ಅಂದರೆ ಬಿಲ್ ಕೊಡೋದಕ್ಕೆ ಒಂದು ಸಾಧನ ಇದೆ. ನಾನು ಅದೇ ಒಂದು ಸಾಫ್ಟ್ವೇರ್ನ ರೆಡಿ ಮಾಡ್ಬೇಕಂದ್ರೆ ನನ್ನ ಕೈಲಿ ಆಗಲ್ಲ, ಒಬ್ಬ ಡ್ರೈವರ್ ಕೈಲಿ. ಹಂಗಾಗಿ ಒಬ್ಬ ಡ್ರೈವರು ಒಂದು ದಿನಕ್ಕೆ ಒಂದು 20 ರೂಪಾಯಿ ಚಾರ್ಜನ್ನು ಕೊಟ್ಕೊಂಡು ಆ ಒಂದು ಸಾಫ್ಟ್ವೇರ್ನ ಬಳಸೋದಕ್ಕೆ ನನಗೆ ಅನುಕೂಲ ಇದೆ. ಒಟ್ನಲ್ಲಿ ನೀವು ಅಷ್ಟೇ, ನಮ್ಮ 20 ರೂಪಾಯಿ ಅನುಕೂಲ ಇದೆ ಅಂದ್ರೆ ನಮಗೂ ಅದ್ರಲ್ಲಿ ತುಂಬಾ ಅನುಕೂಲ ಇದೆ. ನಿಮ್ GST ಉಳಿತಲ್ಲ ಸರ್ ಇವಾಗ, ಕರೆಕ್ಟ್ ತಾನೆ? ಈಗ 1400 ರೂಪಾಯಿಗೆ ಮಿನಿಮಮ್ 18% 10% ಬಂದಿದ್ರು ಅಲ್ಲಿ ಮಿನಿಮಮ್ ಅಲ್ಲೇ 150-200 ರೂಪಾಯಿ ಎಕ್ಸ್ಟ್ರಾ ಬರ್ತಿತ್ತಲ್ಲ. ಈ ಕಡೆ ಜನಕ್ಕೂ ನಾವು ದುಡ್ಡು ಉಳಿಸ್ತಾ ಇದೀವಿ, ಈ ಕಡೆ ನಾನು ಬಿಸ್ನೆಸ್ ಮ್ಯಾನ್ ಆಗ್ತಾ ಇದ್ದೀನಿ. ಸೊ ಇನ್ನು ಮುಂದೆ ನಾವು ಡ್ರೈವರ್ಗಳು ಇದೇ ಕೆಲಸ ಮಾಡ್ಕೊಂಡು ಹೋದ್ರೆ ನಾವು ಮುಂದಿನ ದಿನ 1 ವರ್ಷ ಅಂದರೆ ಒಂದು 8 ಅವರ್, ಈಗ ನೋಡಿ 1400 ರೂಪಾಯಿ ಮ್ಯಾಕ್ಸಿಮಮ್ 1 ಅವರ್ ಬಂದ್ವಾ ನೈಟ್. ಈಗ 1 ಅವರಲ್ಲಿ ನನಗೆ 300 ರೂಪಾಯಿ ಡೀಸೆಲ್ ಹೋಗಿ 1100 ರೂಪಾಯಿ ಉಳಿತದೆ. 1400 ಚಿಲ್ಲರಲ್ಲಿ ಅದೇ ಟೋಲು ಎಲ್ಲ ಹೋಗುತ್ತೆ, ಅಲ್ಲಿಗೆ 800 ರೂಪಾಯಿ ಅಂತೂ ಉಳಿತು ನನಗೆ. 1 ಅವರ್ ನನಗೆ 800 ರೂಪಾಯಿ ಉಳಿದ್ರೆ ಇನ್ನೊಂದು ಅವರ್ಲಿ 800 ಅಂದರೆ ಅಂಥದನ್ನ ಕರೆಕ್ಟಾಗಿ ಒಂದು 12 ಅವರ್ ಇಲ್ಲ 8 ಅವರ್ ಕಷ್ಟಪಟ್ಟು ದುಡಿದ್ರೆ ನಾನು ಕೂಡ ಒಂದು ಒಳ್ಳೆ ಒಂದು ಮಕ್ಕಳಿಗೆ ಎಜುಕೇಷನ್ ಕೊಡಿಸ್ಬೋದು ಅಲ್ವಾ? ನಾನು ಮುಂದೊಂದು ದಿನ ಒಂದು ಬಾಡಿಗೆ ಮನೇಲಿ ಇರೋ ಒಂದು ಲೀಸ್ಗೋ ಇಲ್ಲ ಸ್ವಂತಕ್ಕೋ ಏನೋ ಒಂದು ಮಾಡ್ಬೋದಲ್ವ ಸರ್? ಸೊ ಹಂಗಾಗಿ ನಿಮ್ಗಳ ಸಹಕಾರ ನಮಗೆ ತುಂಬ ಇಂಪಾರ್ಟೆಂಟು. ನಮ್ಮ ಕಸ್ಟಮರ್ಗೆ ನಾನು ಹೇಳೋದಷ್ಟೇ, ನಮ್ಮ ಸೌರಭ್ ಸರ್ ಯಾವ ರೀತಿ ಆಲೋಚನೆ ಮಾಡ್ತಾರೋ ಹಂಗೆ ನಮ್ಮ ಡ್ರೈವರ್ಗಳ ಬಗ್ಗೆ ದಯವಿಟ್ಟು ಕಾಳಜಿ ಮಾಡಿ. ಅಟ್ಲೀಸ್ಟು ನೀವು ಸ್ವಂತ ದುಡ್ಡಲ್ಲಿ ಇದ್ರೂ ಸರ್ಕಾರದ ರೇಟಲ್ಲಿ ಕಾರ್ನವ್ರಿಗೆ ದುಡ್ಡು ಕೇಳಿದಾಗ ಕೊಡಿ. ನಿಮ್ಮ ಕೈಲಿ ಕೊಡೋಕ್ಕಾಗಲಿಲ್ಲ ಆಟೋದಲ್ಲಾರ ಹೋಗ್ಬಿಡಿ ಸರ್, ಆಟೋದವರು ಬದುಕ್ತಾರೆ. ನಮಗೆ ಸರ್ಕಾರದ ರೇಟಲ್ಲಿ ನಾನು ಆದಷ್ಟು ಈ ಓಲಾ ಊಬರ್ಗಳು ರ್ಯಾಪಿಡೋದವ್ರ ಹತ್ರ ಮಾತಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಅದು ಕಾನೂನಾತ್ಮಕವಾಗಿ ಏನು ಕ್ರಮ ತಗೋಬೇಕೋ ತಗೊಂತೀನಿ. ಅಲ್ಲಿವರೆಗೂ ನಿಮ್ಮ ಒಂದು ಸಪೋರ್ಟು ನಮ್ಮ ಚಾಲಕರುಗಳ ಮೇಲೆ ಇರಲಿ ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಇನ್ನೇನಾರು ಹೇಳ್ತೀರಾ ಸರ್ ಫೈನಲ್? ಆಲ್ ಗುಡ್. ನಾಗೇಶ್ವರ್ ನನಗೆ ಆಕ್ಚುಲಿ ಇದನ್ನು ಹೇಳಿದ್ರು, ಕ್ಲೇಮ್ ಆಗಲ್ಲ ಅಂದ್ರೆ ಹೇಳಿ ಸರ್, ನಾನು ಕೊಡ್ತೀನಿ ಅಂದ್ರು.
Correct. ಅವ್ರಿಗೆ ಅದನ್ನ ಹೇಳಿದ್ದೆ, ಅದೇನ್ ಪರವಾಗಿಲ್ಲ, ನೀವು ಹೋಗ್ತಿರೋ ರೂಟ್ ಚೆನ್ನಾಗಿದೆ, ಸೊ ಅದನ್ನ ಕಂಟಿನ್ಯೂ ಮಾಡಿ, ಅದೇ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಆದಷ್ಟು. ಐ ಥಿಂಕ್ ಅದನ್ನೇ ಅವ್ರು ಮಾಡ್ತಾ ಇದಾರೆ ಇವಾಗ. ನೆಕ್ಸ್ಟ್ ಇನ್ 1.5 ತಿಂಗಳು ಸಪೋರ್ಟ್ ಮಾಡಿ. ಅದೇ ಜನವರಿವರೆಗೂ ನಿಮ್ಮ ಕಸ್ಟಮರ್ಗಳಿಗೆ ಈಗ ಜನ ಡ್ರೈವರ್ಗಳು ಏನಾಗ್ತಾ ಇದೆ, ನನ್ನನ್ನು ನೋಡ್ಕೊಂಡೆ ಅವ್ರು ಫಾಲೋ ಮಾಡ್ತಾ ಇರೋದ್ರಿಂದ ನನ್ನ ಮಾತುಗೆ ಅವ್ರು ಬೆಲೆ ಕೊಡ್ತಾರೆ ಅಂತ ತಿಳ್ಕೊಂಡು ನಾನು ಈ ಥರ ವಿಡಿಯೋಗಳನ್ನ ಮಾಡಿ ಹಾಕ್ತಾ ಇರ್ತೀನಿ. ಇನ್ನು ಮುಂದೆ ಯಾರಿಗೂ ತೊಂದರೆ ಕೊಡದಂತೆ ನಾನೇನು ಮಾಡ್ತೀನೋ ಅದನ್ನೇ ಅವ್ರಿಗೆ ತೋರಿಸ್ತಾ ಹೋಗ್ತೀನಿ. ಆ ಥರ ಮಾಡ್ಕೊಂಡು ಹೋಗ್ಲಿ. ತುಂಬ ಥ್ಯಾಂಕ್ಸ್ ಸರ್, ತುಂಬ ಹೊತ್ತು ನನಗೆ ಟೈಮ್ ಕೊಟ್ಬಿಟ್ರೆ. ಓಕೆ, ನಮ್ಮ ಡ್ರೈವರ್ಗಳನ್ನ ಮರೆಯೋಕೆ ಹೋಗ್ಬಿಡಿ ಸರ್ ಅಷ್ಟೇ. ಯಾರಾದರೂ ನಿಮ್ಗೆ ಏನಾದ್ರು ಬೈ ಚಾನ್ಸ್ ಯಾರಾದರೂ ಅವಾಗಲೇ ಹೇಳಿದ್ರಿ ನೀವು ಏನಂತ ಅವರು ಲಾಸ್ಟ್ ಟೈಮ್ ಏರ್ಪೋರ್ಟಿಂದ ಬಂದಾಗ ಊಬರಲ್ಲಿ ಬುಕ್ ಮಾಡಿದ್ದೆ ಸರ್, ನಾನು ಕ್ಯಾನ್ಸಲ್ ಮಾಡಿ ಬರ್ತಾಯಿದ್ದೆ, ನೀವು ಫೋನ್ ಎತ್ತಿಲ್ಲ ಅಂತ ಹೇಳಿದ್ರಿ ಅಂತೇಳಿ. ಹಂಗೇನಾರು ಹೇಳಿದಾಗ ನೀವೇನೋ ಹೇಳಿದ್ರಿ, ಏನೋ ಟೌನರ್ ಅಪ್ಲಿಕೇಶನ್ ಇದ್ರೆ ನಾನು ಬರ್ತೀನಿ ಅಂತ ಹೇಳಿದ್ರಿ. ಹಾಂ, ನೋಡಿ ಅವರು ಅದನ್ನೇ ಕೇಳಿದ್ದಾರೆ, ಟೌನರ್ ಅಪ್ಲಿಕೇಶನ್ ಇದೆಯೇನಪ್ಪ ಅಂತ ಕೇಳಿದ್ದಾರೆ. ಇದೆ ಸರ್, ನಾನು ಆಕ್ಟಿವೇಟ್ ಮಾಡ್ಕೊಂಡಿಲ್ಲ, ನಂಗೆ ಗೊತ್ತಿಲ್ಲ ಸರ್ ಅಂತ ಹೇಳ್ಬಿಟ್ಟು ಕೊನೆಗೆ ಆ ಡ್ರೈವರು ಊಬರಲ್ಲೇ ಬಿಲ್ಲಲ್ಲಿ ಹೋಗಿ ಪಾಪ ಲಾಸ್ ಮಾಡ್ಕೊಂಡಿದ್ದಾರೆ. ನೀವಾದರೂ ಅಷ್ಟೇ ಟೌನರ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಕಂಪ್ಲೀಟ್ ರಿಜಿಸ್ಟರ್ ಮಾಡ್ಕೊಳ್ಳಿ. ಅದರಂತೆ ನೀವು ಅದನ್ನು ನಡ್ಕೊಂಡು ಬಳಸೋದನ್ನ ಕಲೀರಿ ಫಸ್ಟು. ಆಮೇಲಿಂದ ಬುಕ್ಕಿಂಗ್ ಬರೋದು ಬಿಡೋದು ಸೆಕೆಂಡ್ ಅದು ತೋರಿಸ್ತೀನಿ ನಿಮಗೆ ಜನವರಿ ಆದಮೇಲೆ. ಬಟ್ ಈಗ ಸದ್ಯಕ್ಕೆ ಮೀಟರ್ ಅಪ್ಲಿಕೇಶನ್ ಬಳಸಬೇಕಾದ್ರೆ ಕಂಪಲ್ಸರಿ ಇನ್ನೊಂದು ಹೇಳೋದು ಮರ್ತ್ಬಿಟ್ರು, ಕಸ್ಟಮರ್ ಡೀಟೇಲ್ಸನ್ನ ಅಲ್ಲಿ ಹಾಕ್ಬಿಟ್ಟೆ ನೀವು ಅವ್ರಿಗೆ ಬಿಲ್ ಕೊಡಿ. ಕಸ್ಟಮರ್ ಡೀಟೇಲ್ಸ್ ಅವ್ರ ಹೆಸರು ಹಾಕಬೇಕು, ಅವ್ರ ಮೊಬೈಲ್ ನಂಬರ್ ಹಾಕಬೇಕು, ಅವ್ರ ಕೈಲೇ ಕೊಟ್ಬಿಡಿ, ಅವ್ರು ಹಾಕ್ತಾರೆ. ಹಾಕ್ಬಿಟ್ಟು ಬಿಲ್ಲನ್ನು ಜನ್ರೇಟ್ ಮಾಡಿ. ಯಾಕಂದರೆ ನಾಳೆ ದಿನ ಅವ್ರು ಬಿಲ್ ಕ್ಲೈಮ್ ಮಾಡೋಕ್ಕಾದ್ರೂ ಸರಿ, ಇಲ್ಲ ನಾಳೆ ದಿನ ನಮ್ಮ ಗಾಡೀಲಿ ಯಾರು ಬಂದು ಹೋದ್ರು ಅಂತ ಡೀಟೇಲ್ಸ್ಗಾದ್ರೂ ಸರಿ, ನಮ್ಗೆ ಅದು ಬೇಕಾಗುತ್ತೆ. ಏನೇ ಅದು ಕಾನೂನು ಪ್ರಾಬ್ಲಮ್ ಆಗಿರ್ಬೋದು ಅಥವಾ ವೈಯಕ್ತಿಕವಾಗಿ ನಾಳೆ ದಿನ ನಿಮ್ಮನ್ನು ಅವ್ರು ಕಾಂಟ್ಯಾಕ್ಟ್ ಮಾಡೋಕ್ಕೂ ಈಸಿ ಆಗುತ್ತೆ. ಸೊ ಆ ರೀತಿಯಾಗಿ ಮಾಡ್ಕೊಳ್ಳಿ. ಬಟ್ ನಂಬರ್ಗಳನ್ನು ಮಿಸ್ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು, ಅದನ್ನು ಹೇಳ್ತೀನಿ ಪದೇ. ಯಾಕಂದರೆ ಜನ ಡ್ರೈವರ್ಗಳು ಅಂತಂದರೆ ಒಂದೇನೋ ಥರ ಯೋಚನೆ ಮಾಡ್ತಾರೆ. ನಾವು ಆ ಥರ ಇಲ್ಲ ಅನ್ನೋದನ್ನ ನಾವು ಪ್ರೂವ್ ಮಾಡಿ ತೋರಿಸ್ಬೇಕು. ನಾವು ಅದನ್ನು ಮುಂದೆ ಹೋಯ್ತಾ ನಿಮಗೆ ಅದನ್ನು ಹೇಳ್ಕೊಡ್ತೀನಿ ಹೆಂಗೆ ಅಂತೇಳಿ. ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್. ಟೈಮ್ ಆಯಿತು, ಸಿಗೋಣ ಮತ್ತೆ. ಥ್ಯಾಂಕ್ ಯು.